ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಈ ಟೈಪ್ ಒಂದು ವಿಡಿಯೋವನ್ನು ಪ್ರತಿ ವರ್ಷ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮಾಡಿರ್ತೀನಿ. ಸೊ ಈ ವರ್ಷನೂ ಕೂಡ ಮಾಡ್ತಾ ಇದ್ದೀನಿ. ನನ್ನ ಹಿಂದಿನ ವರ್ಷದ ಸೇಮ್ ವಿಡಿಯೋನು ಕೂಡ ನೋಡ್ಬೋದು, ಈ ವರ್ಷದ ಸೇಮ್ ವಿಡಿಯೋನು ಕೂಡ ನೋಡ್ರಿ. ಸೊ ನಾನು ಹೇಳೋದನ್ನು ಹಿಂದಿನ ವರ್ಷ ಏನು ಹೇಳಿದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ, ಬಟ್ ನೋಡೋರು ಮಾತ್ರ ಬೇರೆಯವರಾಗಿರ್ಬೋದು ಅಷ್ಟೇ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ಪೇರೆಂಟ್ಸಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ, ಎಸ್ಪೆಷಲಿ ಪೇರೆಂಟ್ಸ್ಗಳಿಗೆ, ಥಿಂಕ್ ಪ್ರಾಕ್ಟಿಕಲಿ, ನಾಟ್ ಎಮೋಷ್ನಲಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಂಡು ಡಿಸಿಷನ್ ತಗೊಳ್ಳಿ. ಎಮೋಷ್ನಲಿ ಡಿಸಿಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಆಲ್ವೇಸ್ ದಿಸ್ ಎಮೋಷ್ನಲ್ ಡಿಸಿಷನ್ ವಿಲ್ ನಾಟ್ ರಿಸಲ್ಟ್ಸ್ ಇನ್ ಹ್ಯಾಪಿನೆಸ್. ಗೊತ್ತಿರಲಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನಾವು ಏನು ಮಾಡ್ತಾ ಇದ್ದೀವಿ, ಏನಾಗ್ತದ, ಯಾಕೆ ಹಾಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಆದಮೇಲೆ ಕೆಲವೊಂದಷ್ಟು ಜನ ನಮಗೆ ಬೈಕೊಳ್ತೀರಿ, ನನಗದು ಗೊತ್ತು. ಸೊ ನಾನೇನು ಈ ಒಂದು ಕೋರ್ಸಿಗೆ ರೆಡಿ ಇದ್ದೆ ಸರ್, ಪೇರೆಂಟ್ಸ್ ಮಗ ಅಥವಾ ಮಗಳು ಈ ವಿಡಿಯೋ ನೋಡಿಬಿಟ್ಟು ಅವ್ರ ಮನಸ್ಸು ಚೇಂಜ್ ಆಗಿಬಿಟ್ಟಿದೆ. ಇದರಲ್ಲಿ 10% ಬೈಕೊಳ್ಳೋರು ಇದ್ರೂ ಅಡ್ಡಿಲ್ಲ, 90%, ಆ 90%ಅಲ್ಲಿ ಈ ವಿಡಿಯೋ ನೋಡಿ ಯಾರಾದರೂ 1 or 2% ನೀವು ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಂಡು ಹೌದಪ್ಪ ನನಗೂ ಸರಿ ಅನ್ನಿಸ್ತಾ ಇದೆ ಅಂಥೇಳಿ, ಸೊ ನೀವು ಯಾವುದೇ ತೊಂದರೆಗೆ ಒಳಗಾಗದೇನೆ ಇದ್ರಿ ಅಂತಂದರೆ ನನಗೆ ಅಷ್ಟೇ ಸಾಕು, ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ. ಹಾಗಾದ್ರೆ ನಾನು ಹೇಳೋದಕ್ಕೆ ಹೊರಟಿರೋದು ಏನಾಗಾದರೆ, ನಾನು ಹೇಳೋದು ಹೊರಟಿರೋದು ಇಷ್ಟೇ. ಸೊ ಈ ಸ್ಪೆಷಲ್ ಆಗಿ ಈ ಒಂದು ಏನಿದೆಯಲ್ಲ, ಇದು ಮೇನ್ ಆಗಿ ಅಪ್ಲೈ ಆಗೋದು MBBSಗೆ ಮಾತ್ರ ಅನ್ನೋದು ಗೊತ್ತಿರಲಿ. MBBSಗೆ ಮಾತ್ರ. ನಾನು ಇಂಜಿನಿಯರ್ ಬಗ್ಗೆ ಹೇಳ್ತಾ ಇಲ್ಲ, ಯಾಕಂದರೆ ಸಾಕಷ್ಟು ಇಂಜಿನಿಯರಿಂಗ್ ಕೋರ್ಸಸ್ ಇರ್ಬೋದು, ಅಥವಾ BDS, BAMS ಲೋ ಕಾಸ್ಟಿಗೂ ಕೂಡ ಇದೆ. ಆದರೆ ನಾನು ಹೇಳ್ತಾ ಇರೋದು ಹೈಯರ್ ಫೀಸ್ MBBS ಸೀಟ್ಸ್. ಸೊ ಏನು ಹೇಳ್ತಾ ಇದ್ದೀನಿ ಹಾಗಾದರೆ, ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ, ಎರಡೂ ಕೈ ಮುಗಿದು ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ಕೇಳ್ಕೊಳ್ತಾ ಇರೋದು, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಯಾಕೆ ಅಂತ ಅಂದರೆ, ರಿಮೆಂಬರ್, ಟೋಟಲ್ ಎಕ್ಸ್ಪೆನ್ಸ್. ಜನರಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಒಂದು ಎಕ್ಸಾಂಪಲ್ ಹೇಳಿಬಿಡ್ತೀನಿ ನಿಮಗೆ. ಸೊ ಲಾಸ್ಟ್ ಇಯರ್ ಕೂಡ ಇದೇ ಎಕ್ಸಾಂಪಲ್ ಹೇಳಿದ್ದೆ. ನನ್ನ ಕಡೆ ಈಗ 2 ವರ್ಷದ ಹಿಂದೆ ಒಬ್ಬ ವಿದ್ಯಾರ್ಥಿ ಬಂದಿದ್ದರು, ಅವರ ಪಾಲಕರು ಬಂದಿದ್ದರು. ಸೊ ಅವರ ಪಾಲಕರು ಬಂದು ಏನು ಹೇಳಿದರು ಅಂತ ಅಂದರೆ, ಸರ್ ಇಲ್ಲ, ನನ್ನ ಮಗ 1 ವರ್ಷದಿಂದ ಲಾಂಗ್ ಟರ್ಮನ್ನು ಮಾಡಿದ್ದಾನೆ, ಕಷ್ಟಪಟ್ಟು ಓದಿದ್ದಾನೆ, ಆದರೂ ಏನೋ ಲಾಸ್ಟಿಗೆ ಏನೋ ಆಗಿಬಿಟ್ಟು ಮಾರ್ಕ್ಸ್ ಕಡಿಮೆ ಆಗಿದೆ, ಬಟ್ ನಾನು ಅವನಿಗೆ MBBS ಮಾಡಿಸ್ಲೇಬೇಕು ಅಂತ ಇದ್ದೀನಿ, ಬಿಕಾಸ್ ಹಿ ಈಸ್ ದ ಫಸ್ಟ್ ಪರ್ಸನ್ ಟು ಡು MBBS ಇನ್ ಅವರ್ ಫ್ಯಾಮಿಲಿ. ಅದಕ್ಕಾಗಿ ನನ್ನ ಒಂದು ಜಮೀನಿದೆ 2 ಎಕರೆದು, ಅದನ್ನು ಮಾರಿ ಆದರೂ, ಲೋನ್ ಮಾಡಿ ಆದರೂ, ಅದನ್ನು ಬ್ಯಾಂಕಲ್ಲಿ ಒತ್ತೆ ಇಟ್ಟಾದರೂ ನಾನು ಅವನಿಗೆ ಮಾಡಿಸ್ತೀನಿ ಅಂತ ಅಂದರು. ಸೊ ನಾನು ಅವಾಗೇನು ಹೇಳಿದ್ದೆ, ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಅದಾದಮೇಲೆ ಆಯಿತು, ಅಡ್ಮಿಷನ್ ಮಾಡಿದರು. ಸೊ 12 ಲಕ್ಷಕ್ಕೆ ಅಡ್ಮಿಷನ್ ಮಾಡಿದರು, 12 ಲಕ್ಷ ಪ್ರೈವೇಟ್ ಸೀಟಿಗೆ. ಅದಾದಮೇಲೆ 1 ವರ್ಷ ಆದಮೇಲೆ ಆ ತಾಯಿ ಫೋನ್ ಮಾಡಿದ್ಲು. ಆ 1 ವರ್ಷದ ಇನ್ ಬಿಟ್ವೀನ್ ಅವ್ರ ಅಪ್ಪ ಕೂಡ ತೀರ್ಕೊಂಡ್ಬಿಟ್ಟ. ಸೊ ಅದಾದಮೇಲೆ ತಾಯಿ ಫೋನ್ ಮಾಡಿದ್ಲು. ಸೊ ತಾಯಿ ಫೋನ್ ಮಾಡಿ ಹೇಳಿದ್ಲು, ಇಲ್ಲ ಸರ್, ಬಹಳ ಕಷ್ಟ ಆಗ್ತಾ ಇದೆ, 12 ಲಕ್ಷ ಪೇಮೆಂಟ್ ಮಾಡೋದಕ್ಕಾಗ್ತಾ ಇಲ್ಲ, ಕಾಲೇಜ್ ಏನಾದರೂ ಬಿಡ್ಬೋದಾ ಅಥವಾ ಏನು ಮಾಡ್ಬೋದು ಹಾಗಾದರೆ. ಸೊ ಅವರಿಗೆ ಅಷ್ಟೇ ಅಂದೆ, ಸೊ ಕಾಲೇಜಿಗೆ ನೀವು ಹೋಗಿ ಕೇಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವರ ಮನಸ್ಸು ಕರೆದ್ರು ಆಯಿತು, ಇಲ್ಲ ಅಂದರೆ ನಿಮ್ಮನ್ನಂತೂ ಕಂಟಿನ್ಯೂ ಮಾಡೋದಿಲ್ಲ, 12 ಲಕ್ಷ ಕೊಟ್ಟಿಲ್ಲ ಅಂದರೆ. ಸೊ ಮುಂದಿಂದೇನು ಡಿಸಿಷನ್ ಅಂತೇಳಿ ನೀವು ಡಿಸಿಷನ್ ತೊಗೊಳ್ಳಿ ಅಂತ ಅಂದೆ ನಾನು. ಬಟ್ ಆ ತಾಯಿಗೆ ನಾನು ಹೇಳೋದಕ್ಕೆ ಹೊರಟಿಲ್ಲ, ಏನೂ ಹೇಳಿಲ್ಲ ಆ ಟೈಮಲ್ಲಿ. ಆದರೆ ನಾನೇ ಅಂದ್ಕೊಂಡೆ, ಈ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು, ಪಾಲಕರಲ್ಲಿ ಎಸ್ಪೆಷಲಿ ಅವೇರ್ನೆಸ್ ಇರಬೇಕು. ನಾನು ಈಗ 12 ಲಕ್ಷಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು ಬರ್ಬೋದು, ಇನ್ಕ್ಲೂಡಿಂಗ್ ಹಾಸ್ಟೆಲ್ಲು. ತೋರಿಸ್ತೀನಿ ನಾನು. ಕೆಲವೊಂದಷ್ಟು ಹಾಸ್ಟೆಲ್ಗಳಲ್ಲಿ ಇಷ್ಟು ಫೀಸ್ ಜಾಸ್ತಿ ಮಾಡ್ತಾರಲ್ಲ, ಪ್ರತಿ ವರ್ಷ ಹೇಳ್ತಿರ್ತೀನಿ. ಸೊ ದಿವಸ ಬೆಳಗ್ಗಿನ ಸಂಜೆವರೆಗೆ ನೀವು ಪಿಜ್ಜಾ ತಿಂದರೂ 1 ವರ್ಷದಲ್ಲಿ ಅಷ್ಟು ಖರ್ಚಾಗೋದಿಲ್ಲ ನಿಮಗೆ. ಅಂದರೆ ದಿವಸ ಏನು ನಿಮಗೆ ಪಿಜ್ಜಾ ಕೊಡ್ತಾರೋ, ಬರ್ಗರ್ ಕೊಡ್ತಾರೋ ಅನ್ನೋ ಹಾಗೆ. ಬಟ್ ಗೊತ್ತಿರಲಿ, ಅಲ್ಲಿ ಕೂಡ ಊಟ ತಿನ್ನೋದಕ್ಕೂ ಬರ್ತಾ ಇರೋದಿಲ್ಲ ಕೆಲವೊಂದು ಸಾರಿ, ಅಷ್ಟು ಕಳಪೆ ಆಹಾರವನ್ನು ಕೊಡ್ತಾರೆ. ಬಟ್ ತೊಗೊಳ್ಳೋದು ಮಾತ್ರ ಲಕ್ಷಗಟ್ಟಲೆ ರೂಪಾಯಿ, 1 ಲಕ್ಷ, 2 ಲಕ್ಷ, 3 ಲಕ್ಷ ಹಾಸ್ಟೆಲ್ಲಿಗೆ. ಎಕ್ಸ್ಟ್ರಾ ಫೀಸ್ 1 ಲಕ್ಷ, 2 ಲಕ್ಷ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಥಿಂಕ್ ಅಬೌಟ್ 5 years, ನಾಟ್ 1 year. ಅದಾದಮೇಲೆ ಮತ್ತೆ MD ಮಾಡಬೇಕು. ಬರೀ MBBS ಉಪಯೋಗ ಇಲ್ಲ, ಈಗ BDS ಉಪಯೋಗ ಇಲ್ಲ, BAMS ಮತ್ತು MD ಮಾಡಬೇಕು. ಸೊ ಅದಕ್ಕೆ 5 years ಬಗ್ಗೆ ಥಿಂಕ್ ಮಾಡಿ. ನಾನು ಹೇಳೋದಿಷ್ಟೇ, ನೀವು 12 ಲಕ್ಷ ಸೇರಿಸ್ತಾ ಇದ್ದೀರಾ, 20 ಲಕ್ಷ ಸೇರಿಸ್ತಿದ್ದೀರಾ, 25 ಲಕ್ಷ ಸೇರಿಸ್ತಿದ್ದೀರಾ, ದಿಸ್ ಈಸ್ ಲೆಫ್ಟ್ ಟು ಯು. ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಥಿಂಕ್ ಅಬೌಟ್ 5 years ಪ್ಲ್ಯಾನ್ ಹಾಕ್ಕೊಳ್ಳಿ. ನಿಮ್ಗೆ ಯಾವುದೋ ಒಂದು ಕಾನ್ಸ್ಟೆಂಟ್ ಸೋರ್ಸಿಂದ ದುಡ್ಡು ಬರ್ತಾ ಇತ್ತು, ಈ ಕಡೆ ನೀವು ಫೀಸ್ ಪೇ ಮಾಡ್ತೀರಿ, ಎಲ್ಲವೂ ಚೆನ್ನಾಗಿರ್ತದೆ. ಸೊ ಆ ಸೋರ್ಸ್ ಯಾವುದು ಥಿಂಕ್ ಮಾಡಿ. ಆ ಸೋರ್ಸ್ 2 ವರ್ಷದಲ್ಲಿ ಬಂದಾದರೆ
1 ವರ್ಷದಲ್ಲಿ ಬಂದಾಗುವಂಥ ಸಾಧ್ಯತೆ ಇದೆ, ಅದು ಥಿಂಕ್ ಮಾಡಿ. ಅಂದ್ರೆ ನಾ ಹೇಳ್ತಾ ಇರೋದು ಇಷ್ಟೇ, 5 ವರ್ಷದ ಒಂದು ಪ್ಲ್ಯಾನ್ ಹಾಕ್ಕೊಂಡು ಥಿಂಕ್ ಮಾಡಿ. ಆಲ್ರೆಡಿ ಏನಿರ್ತದೆ ಜನರಲಿ, ಸರ್ ಆಲ್ರೆಡಿ ನನ್ನ ಮಗ ಡ್ರಾಪ್ ತೊಗೊಂಡ್ಬಿಟ್ಟಿದ್ದಾನೆ ಅನ್ನೋ ಒಂದು ಪ್ರೆಷರು. ಆಲ್ರೆಡಿ 1 ವರ್ಷ ಡ್ರಾಪ್ ಆಗಿಬಿಟ್ಟಿದೆ ಸರ್, ಇನ್ನೊಂದು ವರ್ಷ ಡ್ರಾಪ್ ತೊಗೊಂಡ್ರೆ ಮುಂದೇನಾಗ್ತದೋ ಏನೋ, ಆ ಪ್ರೆಷರಿಗೆ ಒಳಗಾಗಿ ಬೇಕಾದ್ರೆ ನಮ್ಮ ಜಮೀನನ್ನು ಒತ್ತೆ ಇಟ್ಬಿಡೋಣಂತೆ, ಬ್ಯಾಂಕಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಬಿಡೋಣಂತೆ, ಒಟ್ಟಿನಲ್ಲಿ MBBS ಮಾಡಿಸ್ಲೇಬೇಕು ಮಗನಿಗೆ. ಮಗನ ಜೀವನ ಬರೀ MBBS ಅಲ್ಲ. ನಿಮ್ಮ ಕನಸು ಅರ್ಥ ಆಗ್ತದೆ, ನನಗೆ ಪಾಲಕರ ಒಂದು ಮನಸ್ಸಿನ ದುಗುಡ ಅರ್ಥ ಆಗ್ತದೆ, ಅವರ ಒಂದು ಉತ್ಸಾಹ ಅರ್ಥ ಆಗ್ತದೆ. ಆದರೆ ಈ ಫೈನಾನ್ಷಿಯಲ್ ಕಂಡೀಷನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಫ್ಯಾಮಿಲಿ ನೇಮ್ ಆ್ಯಂಡ್ ಫೇಮಿಗೆ ಭಾಳ ಜನ ಹೇಳ್ತಿರ್ತಾರೆ, ಸರ್ ನಮ್ಮ ಊರಲ್ಲಿ ಇವನ್ನ ಡಾಕ್ಟರ್ ಮಾಡಲೇಬೇಕು ನಾನು ಈ ವರ್ಷ, ನಮ್ಮ ಫ್ಯಾಮಿಲಿಯಲ್ಲಿ ಡಾಕ್ಟ್ರೇ ಇಲ್ಲ, ಇವನು ಡಾಕ್ಟ್ರ್ ಮಾಡಲೇಬೇಕು. ಅವ್ನ ಸ್ಕೋರ್ ಚೆನ್ನಾಗಿದೆಯಾ, ಗೌರ್ಮೆಂಟಿನ ಪ್ರೈವೇಟ ಸಿಗ್ತದಾ, ಇಲ್ಲ 12 ಲಕ್ಷ ಕೊಡೋಕೆ ನಿಮಗೆ ಪ್ರಾಬ್ಲಮ್ಮೇ ಇಲ್ವಾ, ಬೇಕಾದಂಗೆ ಮಾಡಿ. ಆದರೆ ಕಷ್ಟಪಟ್ಟು ಒತ್ತೆ ಇಟ್ಟು ಬಂಗಾರ ಮಾರಿ ಜಮೀನು ಮಾರಿ ನಾವು MBBS ಮಾಡಿಸ್ತೀನಿ ಅಂದರೆ ಅರ್ಥ ಇಲ್ಲ. ಅದರಲ್ಲಿ ಮಾಡಿಸೋದಕ್ಕೆ ಹೋಗಬೇಡಿ, ಅಷ್ಟು ವರ್ತಿಲ್ಲ MBBS, ಗೊತ್ತಿರಲಿ, ರೈಟ್? ಹಾಗಾದ್ರೆ ಏನಾಗ್ಬೋದು? ಆಲ್ವೇಸ್ ರಿಮೆಂಬರ್, 65,000 ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಕರೂ ಕೂಡ ಟೋಟಲ್ ಫೀಸ್ ನಿಮಗೆ ಹಾಸ್ಟೆಲ್ ಎಲ್ಲ ಸೇರಿದರೆ, ಪ್ಯೂರ್ ಗೌರ್ಮೆಂಟ್ ಹೇಳ್ತಾ ಇದ್ದೀನಿ, MBBS ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ, 1.5 ಲ್ಯಾಕ್ ಆಗ್ತದೆ ನಿಮಗೆ, ಗೊತ್ತಿರಲಿ. 1.5 ಲ್ಯಾಕ್ ಗೌರ್ಮೆಂಟಿನ ಪ್ರೈವೇಟ್ ಸಿಕ್ಕರೂ ಕೂಡ ಇದು ರಿಸಲ್ಟ್ಸ್ ಇನ್ 5 ಲ್ಯಾಕ್, ನಿಮಗೆ 5 ಲ್ಯಾಕ್ ರಿಸಲ್ಟ್ ಆಗ್ತದೆ, ಗೊತ್ತಿರಲಿ. ಸರ್ ಎಕ್ಸ್ಟ್ರಾ ಫೀಸ್ ಇದೆ, ಹಾಸ್ಟೆಲ್ ಫೀಸ್ ಇದೆ, 5 ಲ್ಯಾಕ್ ಆಗ್ತದೆ. 12 ಲ್ಯಾಕ್ ರುಪೀಸ್ ನೀವು ಫೀಸ್ ಕಾಲೇಜ್ ಸೇರಿಸಿದ್ರಿ ಅಂದರೆ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋದು, 12 ಲ್ಯಾಕ್ ಆಗಿರೋದಿಲ್ಲ, ವರ್ಷ ಆದಮೇಲೆ ಗೊತ್ತಾಗ್ತದೆ 15 ಲಕ್ಷಕ್ಕೆ ಮುಟ್ಟಿರ್ತದೆ. ಹಾಸ್ಟೆಲ್ ಫೀಸು, ಎಕ್ಸ್ಟ್ರಾ ಫೀಸು, ಅವನದು ಖರ್ಚು, ಅದರದ್ದು ಖರ್ಚು ಎಲ್ಲ ಸೇರಿ. ಹಾಗೆ 22 ಲಕ್ಷ ಸೀಟಿಗೆ ನೀವು ಅಡ್ಮಿಷನ್ ಮಾಡಿಸಿದ್ರೆ ಹೋಗಿ ಆಗಿರ್ತದೆ 25 ಲಕ್ಷ. ಥಿಂಕ್ ಮಾಡಿ, 15 ಇಂಟು 4.5 ಥಿಂಕ್ ಮಾಡಿ, ಆಲ್ಮೋಸ್ಟ್ 70 ಲಕ್ಷ ರೂಪಾಯಿ ಬೇಕು. ಅದನ್ನು ಹೊಂದಿಸ್ಲಿಕ್ಕೆ ಆಗ್ತದ? ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಸುಮ್ಮನೆ ಈ ಅಮೌಂಟ್ ಅಂತೂ ಕಡಿಮೆ ಆಗೋದಿಲ್ಲ. ಯಾವ ಮೆಡಿಕಲ್ ಕಾಲೇಜು ನಿಮ್ಮ ಮಾವಂದು ಅಥವಾ ಸೊಸೆದು ಅಥವಾ ರಿಲೇಷನ್ದು ಇಲ್ಲ. ಹಾಗಿದ್ದರೂ ಅವರೇನು ನಿಮಗೆ ಇಷ್ಟೆಲ್ಲ ಕನ್ಸೆಷನ್ ಅಂತೂ ಕೊಡೋದಿಲ್ಲ. ಕೆಲವೊಂದು ದೊಡ್ಡ ದೊಡ್ಡ ಕಾಲೇಜಸ್ಗಳಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿನ ವರ್ಕ್ ಮಾಡ್ತಿರ್ತಾರೆ 20 ವರ್ಷ 30 ವರ್ಷದಿಂದ ಡಾಕ್ಟರ್ಸು, ಅವರಿಗೇನೆ ಕನ್ಸೆಷನ್ ಕೊಡೋದಿಲ್ಲ ಮ್ಯಾನೇಜ್ಮೆಂಟ್ದವ್ರು, ನಿಮಗೇನು ಕೊಡ್ತಾರೆ? ಇಂಥ ಕೇಸಲ್ಲಿ 22 ಲಕ್ಷ 25 ಲಕ್ಷ ಆಗುವಂಥ ಟೈಮಲ್ಲಿ ಹೆಂಗೆ ಇದು ಮಾಡ್ತೀರಿ ಹೇಳಿ? ಅದಕ್ಕಾಗಿ ಡಿಸಿಷನ್ ತಗೊಳ್ಳಿ, ಬಟ್ ಥಿಂಕ್ ಮಾಡಿ ತಗೊಳ್ಳಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾ ಇದರಲ್ಲಿ, ನೋಡಿ. ಈ ಒಂದು PDF ನಾನು ನಮ್ಮ ಸಾರಥಿ ಪ್ಲಸ್ ಬ್ಯಾಚ್ ಕೌನ್ಸಿಲಿಂಗ್ ಬ್ಯಾಚ್ ಇದ್ದವರಿಗೆ ನಾನು ಶೇರ್ ಮಾಡ್ತೀನಿ. ಉಳಿದವರು ನೀವು ಇಲ್ಲೇ ನೋಡ್ಕೊಳ್ಬೋದು. ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸ್ 65,000, 65 ಇಟ್ಕೊಂಡ್ಬಿಡಿ. 65ಕ್ಕೆ ಪ್ಲಸ್ 10,850 ತಗೋತಾರೆ, ಪ್ಲಸ್ 48,600 ಹಾಸ್ಟೆಲ್ ಫೀಸ್ ಇದೆ. ಇದು ಇನ್ಫಾರ್ಮೇಷನ್ ನಾನು ಲಾಸ್ಟ್ ಇಯರ್ ವಿದ್ಯಾರ್ಥಿಗಳಿಂದ ತೊಗೊಂಡಿರುವಂಥದ್ದು. ಇದು ಸ್ವಲ್ಪ ತಪ್ಪಿರ್ಬೋದು, ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ರೈಟ್? ಈ ರೀತಿಯಾಗಿ ನೋಡಿ. ಮೈಸೂರು ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ನೀವು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಾಳ ಏನಾಗೋದಿಲ್ಲ. ನಿಮಗೆ ಹೇಳಿದ್ನಲ್ಲ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ರಾಯಚೂರಲ್ಲಿ ಸಿಕ್ತು 9,300 ಎಕ್ಸ್ಟ್ರಾ ತೊಗೋತಾರೆ, ಕೊಡ್ಬೋದು. ಯಾಕಂದರೆ ಈಗ 65,000 ನೀವು ಈ ನರ್ಸರಿ ಸ್ಟೂಡೆಂಟ್ಸ್ಗೆ ನೀವು ಅಡ್ಮಿಷನ್ ಮಾಡಿಸೋಕ್ಕೆ ಹೋದರೆ, ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಕಿಂಡರ್ ಗಾರ್ಡನಿಗೆ ತೊಗೋತಾರೆ. ಅಂಥದ್ರಾಗ ಇದೇನು ದೊಡ್ಡದಾಗೋದಿಲ್ಲ. ಬಟ್ ಗೊತ್ತಿರಲಿ ಅಷ್ಟೇ. 9,300, 10K ಡಿಪಾಸಿಟ್, 9,000 ಪರ್ ಇಯರ್, ಎಸ್ಟಾಬ್ಲಿಷ್ಮೆಂಟ್ ಫೀಸ್ 2,000, 2,500 ಪರ್ ಮಂತ್ ಮೆಸ್ ಫೀಲ್ ಆಗ್ತದೆ. ಎಲ್ಲ ಸೇರಿದು 2 ಲಕ್ಷ ಮುಗಿದ್ಬಿಡ್ತದೆ. ಗೌರ್ಮೆಂಟ್ ಪ್ರಾಬ್ಲಮ್ ಇಲ್ಲ. ಗೌರ್ಮೆಂಟ್ ಇನ್ ಪ್ರೈವೇಟ್ ಆಗಲಿ ಅಥವಾ ಪ್ರೈವೇಟ್ ಕಾಲೇಜ್ ಅಂದಾಗ ಅದರಲ್ಲಿ 2 ಸೀಟ್ ಇರ್ತದೆ. ನಿಮಗೆ 1.5 ಲ್ಯಾಕ್ ಸೀಟ್ ಇದ್ದರೆ 1.5 ಲ್ಯಾಕ್ ಪ್ಲಸ್ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ 12 ಲ್ಯಾಕ್ ಸೀಟ್ ಸಿಕ್ಕರೆ 12 ಪ್ಲಸ್ ಇದನ್ನು ಆ್ಯಡ್ ಮಾಡ್ಕೋತಾ ಹೋಗಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. MS ರಾಮಯ್ಯ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಹೇಳಿರುವಂಥದ್ದು, ಈ ಕಾಲೇಜರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ವಿದ್ಯಾರ್ಥಿಗಳಿಂದ ಏನು ಸುದ್ದಿ ಬಂದಿದೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. 60,500 ರೂಪೀಸ್ ಎಕ್ಸ್ಟ್ರಾ ಫೀಸ್ ತೊಗೋತಾರೆ ಇಲ್ಲಿ. ಅಂದರೆ ನಿಮಗೆ ಅದರಲ್ಲಿ ಅದು ಇದು ಅಂತ ಅಲ್ಲ, ನಿಮಗೆ ಇಂಟರ್ನೆಟ್ ಫೀಸ್, ವೈಫೈ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಅದು ಇದು ಅಂತ ತೊಗೋತಾರೆ. ತೊಗೊಳೋದಕ್ಕೆ ಸಾವಿರಾರು ರೀಸನ್ ಹೇಳ್ತಾರೆ. ಡೋಂಟ್ ವೆರಿ. 85K ಸಿಂಗಲ್ ಶೇರಿಂಗ್ ಬೇಕಂದರೆ 85,000, ಡಬಲ್ ಶೇರಿಂಗ್ ಬೇಕಂದರೆ 57,000, ಮೆಸ್ ಚಾರ್ಜಸ್ ಎಕ್ಸ್ಟ್ರಾ ಇದರಲ್ಲಿ. ಈ ರೀತಿಯಾಗಿ ಹಾಸ್ಟೆಲ್ ಫೀಸ್ ಇದೆ. ನೋಡಿ, ವೈದೇಹದಲ್ಲಿ 2 ಲ್ಯಾಕ್ ವಿತ್ ಮೆಸ್ ಇದೆ. ನಿಮಗೆ 2 ಲಕ್ಷ ರೂಪಾಯಿ ಫೀಸು ಪರ್ ಇಯರ್ ವಿತ್ ಮೆಸ್ ಇದೆ.
ಸೊ 1.25 ಲ್ಯಾಕ್ ಒನ್ ಟೈಮ್ ಫೀಸ್ ತೊಗೋತಾರೆ ಇವರು, ಅದು 1 ವರ್ಷ ತೊಗೋತಾರೆ. ಈ ರೀತಿಯಾಗಿ ನೋಡ್ತಾ ಹೋಗಿ. ನಾ ಎಲ್ಲ ಕಾಲೇಜ್ ಹೇಳ್ತಾ ಹೋಗೋದಿಲ್ಲ, ಬಟ್ ನಿಮಗೊಂದು ಐಡಿಯಾ ಇರಲಿ ಅನ್ನೋದಕ್ಕಷ್ಟೇ. ನೋಡಿ, ಶ್ಯಾಮನೂರು ಶಿವಶಂಕರಪ್ಪ SSIM ದಾವಣಗೆರೆಯಲ್ಲಿ 50,000 ತೊಗೋತಾರೆ. ಇಲ್ಲಿ ಎವ್ರಿ ಇಯರ್ ಸ್ಟೂಡೆಂಟ್ ಹೇಳಿರುವಂಥದ್ದು. ಹಾಗೇನಾದರೂ ನಿಮ್ಗೆ ಗೊತ್ತಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಣಂತೆ. ಬಟ್ ಇಲ್ಲಿ ನೋಡಿ ಆಪ್ಷನ್ಸ್ ನೋಡಿ, ನೀವು ಲಾಡ್ಜಿಗೆ ಹೋದ್ರೆ ಆ ರೀತಿ ಆಪ್ಷನ್ ಇರೋದಿಲ್ಲ ನಿಮಗೆ. ಆಪ್ಷನ್ಸ್ ನೋಡಿ, ಫ್ರೀ ಶೇರಿಂಗ್ ವಿತ್ ಕಾಮನ್ ಬಾತ್ರೂಮ್ 45K ಪರ್ ಇಯರ್, 10% ಎವ್ರಿ ಇಯರ್ ಜಾಸ್ತಿ ಆಗ್ತದಂತ. 2 ಶೇರಿಂಗ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಆ್ಯಂಡ್ AC 90.5K ಪರ್ ಇಯರ್, 5 to 10% ಇನ್ಕ್ರೀಸ್ ಎವ್ರಿ ಇಯರ್. 2 ಶೇರಿಂಗ್ ವಿತ್ ಅಟ್ಯಾಚ್ಡ್ ಬಾತ್ ಆ್ಯಂಡ್ ನಾನ್ AC 80,000 ಪರ್ ಇಯರ್ ಆ್ಯಂಡ್ 5 to 10% ಎಕ್ಸ್ಟ್ರಾ. ಇದು ಮೆಸ್ ಬಿಟ್ಟು, ಮೆಸ್ 4,000 ಪರ್ ಮಂತ್ ಕಾಮನ್ ಫಾರ್ ಆಲ್. ಈ ಫೀಸಲ್ಲಿ ಬರೋದಿಲ್ಲ, ಅದು ಎಕ್ಸ್ಟ್ರಾ ಫೀಸು, ರೈಟ್. ನೋಡಿ, ಜವಾಹರ್ಲಾಲ್ ನೆಹರು JNMCಯಲ್ಲಿ 1.57 ಲ್ಯಾಕ್ ಫೀಸ್ ಇದೆ, ಬಟ್ ಅವ್ರು ನಿಮಗೆ 1,74,000 ತೊಗೋತಾರೆ. ಒಟ್ಟಿನಲ್ಲಿ 3.2, 3.3 ಲ್ಯಾಕ್ ಆಗ್ತದೆ ಟೋಟಲ್ ಫೀಸು, ಪ್ಲಸ್ 95 to 1 ಲ್ಯಾಕ್ ಹಾಸ್ಟೆಲ್ ಫೀಸ್ ಇದೆ ಅಲ್ಲಿ. ಸೊ ಇನ್ಫಾರ್ಮೇಷನ್ ಎಲ್ಲ ಕಾಲೇಜ್ ಹೇಳ್ತಾ ಹೋಗೋದಿಲ್ಲ ನಾನು, ಸುಮ್ಮನೆ ಲಾಂಗ್ ವಿಡಿಯೋ ಆಗ್ತದೆ. ಸೊ ಇದು ಒಂದು PDF, ಇದು ಫ್ರೀ ಆಗಿರೋದಿಲ್ಲ, ಯಾಕಂದರೆ ಎಲ್ಲ ಜೀವನದಾಗ ಫ್ರೀ ಆಗಿರೋದಿಲ್ಲ. ನೋಡಿ, ಕನಚೂರಲ್ಲಿ ನೋಡಿ. ಸೊ ಕನಚೂರಲ್ಲಿ ಒಂದು ಪಾಯಿಂಟ್ ಅಂತ ಅಂದರೆ ಇದರಲ್ಲಿ 4 ವರ್ಷದ ಫೀಸ್ ತೊಗೋತಾರೆ. ಆ 4 ವರ್ಷದ ಫೀಸಲ್ಲೇ ಇದು ಇನ್ಕ್ಲೂಡ್ ಆಗಿದೆ. 4.5 ವರ್ಷ ತೊಗೊಳ್ಳೋದಿಲ್ಲ. ಬೇರೆ ಕಡೆ ನಿಮಗೆ 4.5 ವರ್ಷ ತೊಗೋತಾರೆ ಫೀಸು, ಬಟ್ ಇವ್ರು 4 ವರ್ಷ ತೊಗೊಳ್ಳೋದು. 4 ವರ್ಷದಲ್ಲಿ ಹೇಗೆ ಅಂದರೆ, ಫಸ್ಟ್ ಇಯರ್ 12 ಲ್ಯಾಕ್ ನೀವು KA ಕಟ್ತೀರಿ, ಪ್ರೈವೇಟ್ ಸಿಕ್ಕರೆ. 1,05,000 ಫಾರ್ ಫಸ್ಟ್ 2 ಇಯರ್ಸ್ ತೊಗೋತಾರೆ. 3rd and 4th ಇಯರ್ 1,57,500 ತೊಗೋತಾರೆ. ಸೊ ಇದು ನಾನು ತೊಗೊಂಡಿದ್ದು ಅವರ ನೋಟಿಸ್ ಬೋರ್ಡಲ್ಲಿ ಇರುವಂಥ ಒಂದು ಇನ್ಫಾರ್ಮೇಷನ್ನೇ. ಓಕೆ, ಸೊ ಇದಾದಮೇಲೆ 2,25,000 ಹಾಸ್ಟೆಲ್ ಫೀಸ್ ತೊಗೋತಾರೆ. ಸೊ 2nd and 3rd and 4th ಇಯರ್ ಹಾಸ್ಟೆಲ್ ಫೀಸ್ ಜಾಸ್ತಿ ಆಗ್ತದೆ ನಿಮಗೆ. ಓಕೆ, ಸೊ ಅದು ಕೂಡ ಭಾಳ ಮಜಾ ಇದೆ. 2,25,000 ಹಾಸ್ಟೆಲ್ ಫೀಸು. ಸೊ ಹಾಸ್ಟೆಲಲ್ಲಿ ಒಂದು ಒಳ್ಳೆಯ ಫೆಸಿಲಿಟಿ ಆದರೂ ಈ ಒಂದು ದುಡ್ಡಿಗೆ ಕೊಟ್ಟರೆ ಸೊ ನೀವು ಪುಣ್ಯವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ JJMMC ಹುಬ್ಬಳ್ಳಿದಲ್ಲಿ ನೋಡಿ 6.09 ಲ್ಯಾಕ್ KA ಫೀಸ್, ಇದು 6 ಲಕ್ಷ KA ಫೀಸು. ಸೊ ಅದ್ರ ಜೊತೆಗೆ 1.54 ಲ್ಯಾಕ್ ತೊಗೋತಾರೆ ಎಕ್ಸ್ಟ್ರಾ ಫೀಸು, ಅಂದರೆ 1.55 ಲ್ಯಾಕ್ ಹಾಸ್ಟೆಲಿಗಿದೆ. PS ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು 72,000 ತೊಗೊಳ್ತಾರೆ ಎಕ್ಸ್ಟ್ರಾ. 30K ಡಿಪಾಸಿಟ್ ತೊಗೋತಾರೆ. 4 ಶೇರಿಂಗ್ ಇದ್ದರೆ 1.5 ಲ್ಯಾಕ್, 3 ಶೇರಿಂಗ್ ಇದ್ದರೆ 1.7 ಲ್ಯಾಕ್, 2 ಶೇರಿಂಗ್ ಇದ್ದರೆ 2 ಲ್ಯಾಕ್. ನೋಡಿ, ನಿಮಗೆ ಹೋಟೆಲಲ್ಲಿ ಇಷ್ಟು ಆಪ್ಷನ್ ಇರೋದಿಲ್ಲ, ಅಷ್ಟು ಆಪ್ಷನ್ ಹಾಸ್ಟೆಲಲ್ಲಿದೆ ನಿಮಗೆ, ರೈಟ್. ನೋಡಿ, 45,000 ಇದೆ. 1,21,000 ನಾಟ್ ಕಂಪಲ್ಸರಿ. ನಾಟ್ ಕಂಪಲ್ಸರಿ ಅಂದರೆ ಕಂಪಲ್ಸರಿ, ಹಾಸ್ಟೆಲ್ ಕಂಪಲ್ಸರಿ ಅಂತ ಇಲ್ಲ, ಬಟ್ ಹಾಸ್ಟೆಲ್ ಇರಬೇಕು ಅಂದ್ರೆ ಇಷ್ಟು ಕೊಡಬೇಕು ನೀವು. ಕೆಲವೊಂದು ಕಡೆ ಹಾಸ್ಟೆಲ್ ಕಂಪಲ್ಸರಿ ಇರ್ತದೆ, ಪೇ ಮಾಡಲೇಬೇಕು. ಕೆಲವೊಂದು ಕಡೆ ಹಾಸ್ಟೆಲ್ ಕಂಪಲ್ಸರಿ ಇರೋದಿಲ್ಲ, ಹೊರಗಡೆ PG ಮಾಡ್ಬೋದು. ಓಕೆ, ಸೊ ಈ ರೀತಿ ಆಪ್ಷನ್ ಇರ್ತದೆ. ಅಂದರೆ ನಾನು ಹೇಳ್ತಾ ಇರೋದಿಷ್ಟೇ, ಈ ಒಂದು ಏನಿದೆಯಲ್ಲ, ಈ ರೀತಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ ಅಂತ ಅಷ್ಟೇ. ಸೊ ಇದರ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿರ್ತೀವಿ ಜನರಲಿ. ಸೊ ನಮ್ಮ ಕೌನ್ಸಿಲಿಂಗ್ ಬ್ಯಾಚ್ಗೆ ಸೇರಿಕೊಂಡ್ರೆ, ಬಟ್ ಅದು ಅಡ್ಮಿಷನ್ ಕ್ಲೋಸ್ ಆಗಿದೆ, ಈಗ ಯಾರು ಸೇರೋದಕ್ಕೆ ಹೋಗಬೇಡಿ. ಸೊ ಬಟ್ ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಏನು? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಏನಾಗಾದರೆ, ಆ್ಯಸ್ ಅ ಸ್ಟೂಡೆಂಟ್ ನಾನು ನಿಮಗೆ ಹೇಳೋದಿಷ್ಟೇ. ಸೊ ನೋ ಯುವರ್ ಫ್ಯಾಮಿಲಿ ಫೈನಾನ್ಷಿಯಲ್ ಕಂಡೀಷನ್. ಹಠ ಮಾಡೋದಕ್ಕೆ ಹೋಗಬೇಡಿ, ನನಗೆ ಈ ವರ್ಷ MBBS ಮಾಡಲೇಬೇಕು, ಹಂಗೆ ಹಿಂಗೆ. ನೀವೇನೇ ಹೇಳಿದ್ರು ಮೊದಲು ನೀವು ತಿಳ್ಕೋಬೇಕು. ಸೊ ನೋ ಫ್ಯಾಮಿಲಿ ಫೈನಾನ್ಷಿಯಲ್ ಕಂಡೀಷನ್. ವಾಟ್ ಪೇರೆಂಟ್ಸ್ ಆರ್ ಡೂಯಿಂಗ್ ಟು ಕಲೆಕ್ಟ್ ಮನಿ, ಅದನ್ನು ನೋಡ್ಕೊಳ್ಳಿ. ಪೇರೆಂಟ್ಸಿಗೆ ಮನಿ ಯಾವ ಸೋರ್ಸಿಂದ ಬರ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಹೌ ಮಚ್ ಲೋನ್ ದೇ ಹ್ಯಾವ್ ನಾವು, ಅದನ್ನು ತಿಳ್ಕೊಳ್ಳಿ. ಈಗ ಆಲ್ರೆಡಿ ಎಷ್ಟು ಲೋನ್ ಅವ್ರ ಹತ್ರ ಇದೆ, ಎಷ್ಟು ಲೋನ್ ಇದೆ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 5 ಇಯರ್ಸ್ ಫೈನಾನ್ಷಿಯಲ್ ಪ್ಲ್ಯಾನು ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ. ಅಪ್ಪ ಈ ವರ್ಷ ಏನೋ ಕೊಡ್ತೀಯಾ, ನೆಕ್ಸ್ಟ್ ಇಯರ್ ಏನು ಮಾಡ್ತೀಯಾ, ಅದ್ರ ಬಗ್ಗೆ ನೆಕ್ಸ್ಟ್ ಇಯರ್ ಏನು ಮಾಡ್ತೀಯ, ಇವೆಲ್ಲ ತಿಳ್ಕೊಂಡು ಒಂದು ಡಿಸಿಷನ್ನ ತಗೊಳ್ಳಿ. ಪೇರೆಂಟ್ಸು ಕೂಡ ನಿಮ್ಮ ಜವಾಬ್ದಾರಿ ಇರ್ತದೆ. ಮಕ್ಕಳಿಗೆ ಆಲ್ವೇಸ್ ಟೀಚ್ ಫೈನಾನ್ಷಿಯಲ್ ಡಿಸಿಪ್ಲಿನ್ಸ್. ಅವರಿಗೆ ಡಿಸಿಪ್ಲಿನ್ ಹೇಳ್ಕೊಡಿ. ಹೇಗಾಗ್ತದೆ, ಹೇಗಾದ್ರೆ ಏನಾಗ್ತದೆ, ಏನಿರಬೇಕು ಏನಿರಬಾರ್ದು, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು ನಾನು, ಆಲ್ವೇಸ್ ಥಿಂಕ್ ಪ್ರಾಕ್ಟಿಕಲಿ, ನಾಟ್ ಎಮೋಷ್ನಲಿ. ಸೊ ಒಂದು ಎಕ್ಸಾಂಪಲ್ ಜೊತೆ ವಿಡಿಯೋವನ್ನು ಮುಗಿಸ್ತೀನಿ. ಭಾಳ ಖುಷಿ ಆಯ್ತು ನನಗೆ. ನನ್ನ ಒಂದು ಗ್ರೂಪಲ್ಲಿ ಹುಬ್ಬಳ್ಳಿ ಒಬ್ಬರು ಫೇಮಸ್ ಡಾಕ್ಟರ್ ಇದ್ದಾರೆ. ಅವರ ಮಗ ಸ್ವಲ್ಪ ಮಾರ್ಕ್ಸ್ ಕಡಿಮೆ ತೆಗೆದಿದ್ದಾನೆ, ಬಟ್ ಮಗನಿಗೂ ಡಾಕ್ಟರ್ ಆಗಬೇಕಂತ ಇದೆ, ಅಪ್ಪನಿಗೂ ಡಾಕ್ಟರ್ ಮಾಡಬೇಕು ಅಂತ ಇದೆ ಆ ಫೇಮಸ್ ಡಾಕ್ಟ್ರಿಗೆ. ಸೊ ಅವ್ರದ್ದೇ ಆದ ಹಾಸ್ಪಿಟಲ್ ಇದೆ, ಅವ್ರದ್ದೇ ಎಲ್ಲ ಇದೆ. ವರ್ಷಕ್ಕೆ 20 ಲಕ್ಷ ಕೊಡೋದು ಆರಾಮ್ಸೆ ಕೊಟ್ಬಿಡ್ತಾರೆ ಅವರು, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ದೇ ಆರ್ ಫೇಮಸ್ ಡಾಕ್ಟರ್ ಇನ್ ಹುಬ್ಳಿ. ಸೊ ದಿವಸಕ್ಕೆ ಲಕ್ಷಾಂತರ ದುಡಿತಾರೆ ಅವರು. ಅವರು ಮೊನ್ನೆ ಬಂದು ಭೇಟಿಯಾದಾಗ ಮಾರ್ಕ್ಸನ್ನು ಹೇಳಿದರು. ಮಾರ್ಕ್ಸ್ ಹೇಳಿದಾಗ ಹೇಳಿದೆ, ಸರ್ ಇದಕ್ಕೆ 1.5 ಲ್ಯಾಕ್ ಸಿಗೋದಿಲ್ಲ, 12 ಲಕ್ಷದ್ದು ಸಿಗೋದಿಲ್ಲ,
ಸಿಕ್ಕರೆ 20 ಲಕ್ಷದ SDM ಸಿಗ್ಬೋದು, ಇಲ್ಲ 22.5 ಲಕ್ಷದ ಸಿಗ್ಬೋದು, ಇಲ್ಲ ಡೀಮ್ಡ್ ಯೂನಿವರ್ಸಿಟಿ 18 ಲಕ್ಷ ಸಿಗ್ಬೋದು ಅಂತ. ಅಷ್ಟು ಹೇಳಿದ ಮೇಲೆ ಅವ್ರು ಡಾಕ್ಟ್ರ್ ಹೇಳಿದರು, ಒಂದೇ ಮಾತು ಹೇಳಿಬಿಟ್ರು. ನನಗೆ ಭಾಳ ಖುಷಿ ಆಯಿತು. ಸರ್ ಒಂದು ಮಾತು ಹೇಳ್ತೀನಿ ನಿಮಗೆ, ನನಗೆ 20 ಲಕ್ಷ ಕೊಡೋದು 25 ಲಕ್ಷ ಕೊಡೋದು ಏನೂ ಪ್ರಾಬ್ಲಮ್ ಇಲ್ಲ. ವರ್ಷಕ್ಕೆ ಮೋರ್ ದ್ಯಾನ್ 1 crore rupees ನಾನು ದುಡಿತೀನಿ. ಓಕೆ, ಸೊ ನಾನು ಕೆಲವೊಂದು ಸಾರಿ ವರ್ಷದಲ್ಲಿ 20 ಲಕ್ಷ ರೂಪಾಯಿ GSTನೇ ಕಟ್ತೀನಿ. ಅಂಥದ್ರಲ್ಲಿ ನನಗೇನು ಕೊಡೋದು ದೊಡ್ಡದಲ್ಲ. ಆದರೆ ನಾನು ನನ್ನ ಮಗನಿಗೆ ಇಷ್ಟು ದುಡ್ಡು ಕೊಟ್ಟು ಓದಿಸೋದಿಲ್ಲ. ಯಾಕೆ ಅಂದರೆ MBBS ಇಷ್ಟು ದುಡ್ಡು ಕೊಟ್ಟು ಓದಿಸುವಷ್ಟು ಅವಶ್ಯಕತೆ ನನಗಿಲ್ಲ ಅಂತ ಅಂದರು ಅವರು. ಭಾಳ ಖುಷಿಯಾಗಿಬಿಡುತ್ತೆ ನನಗೆ. ಸರ್ ಹಾಗೆ ಯಾಕೆ ಹೇಳ್ತೀರಿ ಅಂತ ಕೇಳಿದೆ. ಅವರು ಒಂದೇ ಮಾತು ಹೇಳಿದರು ನನಗೆ. ಸೊ ನನ್ನ ಮಗ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾನೆ, ನನ್ನ ಮಗನಿಗೆ ಇನ್ನೂ 1 ವರ್ಷ, ಅವನಿಗೂ ಇಂಟ್ರೆಸ್ಟ್ ಇದೆ, ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇರೆದು ಹಾಕಿಬಿಡ್ತಿದ್ದೆ ನಾನು, ಬಟ್ ಅವನಿಗೆ ಇಂಟ್ರೆಸ್ಟ್ ಇದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಅವನಿಗೆ ಇನ್ನೂ 1 ವರ್ಷ ಕೂತ್ಕೊಂಡು ಓದಂತ ಹೇಳಿದ್ದೀನಿ. ಅವನು ಮೊದಲು ಸ್ಟಡಿಯಲ್ಲಿ ಡಿಸಿಪ್ಲಿನ್ ಕಲಿಬೇಕು. ಈ ವರ್ಷ ಅವನು ಸ್ಟಡಿ ಮಾಡಿಲ್ಲ, ಮೇ ಬಿ ಅವನಿಗೇನು ಪ್ರಾಬ್ಲಮ್ ಆಗಿರಬೇಕು, ಬಟ್ ನೆಕ್ಸ್ಟ್ ಇಯರ್ ಇನ್ನೂ 1 ವರ್ಷ ಕೂತ್ಕೊಂಡು ಓದಲಿ. ನೆಕ್ಸ್ಟ್ ಇಯರ್ ಕೂತ್ಕೊಂಡು ಓದಿ ಬೇಕಾದ್ರೆ 12 ಲಕ್ಷ ಕೊಡಿಸ್ತೀನಿ, ಇಲ್ಲ 1.5 ಲಕ್ಷ, ಇಲ್ಲ ಗೌರ್ಮೆಂಟ್ ಸೀಟ್ ತೊಗೊಳ್ಳಿ, ಬಟ್ ಈ ವರ್ಷನೇ ನಾನು ಅವನಿಗೆ ಕಲಿಸೋದಿಲ್ಲ. ಇದರಿಂದ ಅವನಿಗೇನಾಗ್ಬಿಡ್ತದ, ನಡೀತದೆ ಬಿಡು, ನನ್ನ ಅಪ್ಪನ ಹತ್ರ ದುಡ್ಡು ಅದ, ಏನಾದರೂ ಮಾಡಿದ್ರೆ ನಡೆಸು, ಈ ಒಂದು ಮೆಂಟ್ಯಾಲಿಟಿಯಲ್ಲಿ ಅವನು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ MBBS ಕರೆಕ್ಟಾಗಿ ಮಾಡಿಕೊಳ್ಳಿಲ್ಲ ಅಂದರೆ ಅವನಿಗೆ ಹಾರ್ಡ್ ವರ್ಕ್ ಅಂದ್ರೇನು, ಹ್ಯಾಂಗೆ ಕುತ್ಕೊಂಡು ಓದಬೇಕು ಅನ್ನೋದು ಅವನು ಕಲೀಲಿಲ್ಲ ಅಂದರೆ, ಆ ಕಾರಣದಿಂದ ಅವರು ಕ್ಲಿಯರಾಗಿ ಹೇಳಿದರು, ಸರ್ 25 ಲಕ್ಷ ಕೊಡೋದು ನನಗೇನು ಪ್ರಾಬ್ಲಮ್ ಅಲ್ಲ, ಬಟ್ ಐ ವಿಲ್ ನಾಟ್ ಸೆಂಡ್ ಹಿಮ್ ಟು ದ ಹೈಯರ್ ಫೀಸ್. 12 ಲಕ್ಷ ಕೊಟ್ಟು ಸಿಕ್ಕರೆ ನಾನು ಮಾಡಿಸ್ಬಿಡ್ತಿದ್ದೆ, ಇನ್ನೊಂದು ವರ್ಷ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಬಟ್ ಸಿಗೋದಿಲ್ಲ ಅಂತ ಅಂದ್ರೆ ನಾನು ಅವನು ಇನ್ನೊಂದು ವರ್ಷ ಲಾಂಗ್ ಟರ್ಮಿಗೆ ಹಾಕ್ತೀನಿ ಅಂತೇಳಿ ನೆಕ್ಸ್ಟ್ ಡೇ ಲಾಂಗ್ ಟರ್ಮಿಗೆ ಅಡ್ಮಿಷನ್ ಮಾಡಿಸಿ ಬಂದು ಮತ್ತೆ ನಾನು ಕಾಲ್ ಮಾಡಿದೆ, ಸರ್ ನಾನು ಲಾಂಗ್ ಟರ್ಮಿಗೆ ಅಡ್ಮಿಷನ್ ಮಾಡಿಸಿದ್ದೀನಿ ಹುಬ್ಳಿದಾಗ, ಸೊ ಇನ್ನೊಂದು ನೆಕ್ಸ್ಟ್ ಇಯರ್ ಬಂದು ನಾನು ನಿಮ್ಮ ಹತ್ರ ಕೌನ್ಸ್ಲಿಂಗ್ ತೊಗೋತೀನಿ ಅಂತಂದ್ರು ಅವರು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಯಾಕೆ ಅಂತ ಅಂದರೆ ಅವರಿಗಿರುವಂಥ ಒಂದು ಮ್ಯಾಚುರಿಟಿ ಏನಿದೆಯಲ್ಲ, ನನ್ನ ಮಗನಿಗೆ ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲಿಸ್ಬೇಕು, ಸ್ಟಡಿ ಡಿಸಿಪ್ಲಿನ್ ಕಲಿಸ್ಬೇಕು, ನನ್ನ ಹತ್ರ ದುಡ್ಡಿದೆ, ಅಪ್ಪನ ಹತ್ರ ದುಡ್ಡಿದೆ, ಏನು ಮಾಡಿದ್ರು ನಡೀತದೆ ಅನ್ನೋ ಮನೋಭಾವ ಅವನಿಗೆ ಬರಬಾರ್ದು ಅನ್ನೋದು ಅವ್ರ ತಲೆಯಲ್ಲಿದೆಯಲ್ಲ, ಐ ವಾಸ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಈ ರೀತಿಯಾಗಿಯೂ ಕೂಡ ಜನಗಳು ಇರ್ತಾರೆ. ಪಾಲಕರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿ ಎಲ್ಲ ಡಿಸೈಡ್ ಮಾಡಿ ಡಿಸಿಷನ್ ತೊಗೊಳ್ಳಿ. ಸೊ ಎಮೋಷ್ನಲಿ ಡಿಸಿಷನ್ ತೊಗೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.